ಎಳ್ನೀರನ್ನ ಬಿಯರ್ ಕುಡ್ದಂಗೆ ಕುಡಿತಾವೆ. ಕೈಯೆಲ್ಲ ತಿನ್ನಿ. ಹಾಯ್ ಹಲೋ ಫ್ರೆಂಡ್ಸ್, ನನ್ನ ಫಸ್ಟ್ ವ್ಲಾಗ್ಗೆ ನಿಮಗೆ ಸ್ವಾಗತ. ಸೊ ಫ್ರೆಂಡ್ಸ್, ನಿಮಗೆ ನನ್ನ ಲೈಫ್ ಸ್ಟೈಲ್ ಹೇಗಿರುತ್ತೆ, ನಾನು ಏನೇನೆಲ್ಲ ಮಾಡ್ತೀನಿ, ನಾನು ಮತ್ತು ರಿಶ್ ಎಲ್ಲೆಲ್ಲಿ ಹೋಗ್ತೀವಿ, ಎವ್ರಿಡೇ ನಾವು ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀವಿ, ಹೀಗೆ ಹಲವಾರು ವಿಚಾರಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ನನ್ನ ವ್ಲಾಗ್ ಮೂಲಕ. ಸೊ ನಮ್ಮ ಈ ವ್ಲಾಗ್ಗೆ, ಈ ನನ್ನ ಫಸ್ಟ್ ವ್ಲಾಗ್ಗೆ ನಿಮ್ಮ ಸಪೋರ್ಟ್ ಇರಲಿ, ನಿಮ್ಮ ಬೆಂಬಲ 100% ನನಗೆ ಇರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಸೊ ಫ್ರೆಂಡ್ಸ್, ನಾವು ಇವತ್ತು ಜಯನಗರ ಫೋರ್ತ್ ಬ್ಲಾಕಿಗೆ ಹೋಗೋಣ ಅಂತ ರೆಡಿಯಾಗಿ ಹೋದ್ವಿ. ಅಂದರೆ ಅಲ್ಲಿ ಸ್ವಲ್ಪ ಡ್ರೆಸ್ಸಸ್ ಎಲ್ಲ ಪರ್ಚೇಸ್ ಮಾಡೋಣ, ಸೊ ಏನೇನು ಸಿಗುತ್ತೆ ಎಲ್ಲ ತೊಗೊಳ್ಳೋಣ ಅಂತ ಹೇಳಿ ನಾವು ಡಿಯೋ ತೊಗೊಂಡು ಹೊರಟ್ವಿ. ಬಟ್ ಅಲ್ಲಿ ಹೋಗಿ ನೋಡಿದ್ರೆ ಜಯನಗರ ಖಾಲಿ. ಅಯ್ಯೋ, ನಮಗೆ ಶಾಕ್ ಆಗೋಯಿತು. ಲಾಸ್ಟ್ ಟೈಮ್ ಹೋದಾಗ ಗಿಜಿ ಅಂತ ಇತ್ತು. ಬಟ್ ಈಗ ಹೋದ್ವಲ್ಲ, ಆಗಂತೂ ಖಾಲಿ ಹೊಡಿತಾ ಇದೆ ಜಯನಗರ ಫೋರ್ತ್ ಬ್ಲಾಕ್ ರೋಡು. ಸೊ ಒಂಥರ ಶಾಕ್ ಆಯಿತು ನಮಗೆ. ಯಾಕೆ ಏನು ಅಂತ ಅಲ್ಲಿ ಕೆಲವೊಬ್ಬರನ್ನು ನಾವು ವಿಚಾರಿಸಿದಾಗ ಏನೋ ಕಾರ್ಪೊರೇಷನ್ ಕಡೆಯಿಂದ ಆರ್ಡರ್ ಆಗಿದೆ, ಸೊ ಸ್ವಲ್ಪ ತೆಗಿಬೇಕು ಅಂತ ಏನೋ ಆರ್ಡರ್ ಆಗಿತ್ತಂತೆ. ಸೊ ಹಾಗಾಗಿ ಯಾರೂ ಮಾರಾಟ ಮಾಡೋರು ಇರಲಿಲ್ಲ. ಅಂದರೆ ಡ್ರೆಸ್ಗಳು ಏನೇನೋ ಜ್ಯುವೆಲ್ಸ್ ಎಲ್ಲ ಮಾರ್ತಾ ಇದ್ರಲ್ಲ, ಸೊ ಅವ್ರು ಯಾರೂ ಇರಲಿಲ್ಲ. ಸೊ ಈ ಥರ ಜಯನಗರ ರೋಡು ಖಾಲಿ ಹೊಡಿತಿತ್ತು. ಇನ್ನು ಒಳಗಡೆ ಅಂದರೆ ಕಾಂಪ್ಲೆಕ್ಸ್ ಒಳಗಡೆ ಹೋದ್ವಿ, ಅಲ್ಲೇನಾದರೂ ಇದೆಯಾ ನೋಡೋಣ ಅಂತ. ಬಟ್ ಅಲ್ಲೇನೂ ನನಗೆ ಲೈಕ್ ಆಗಿಲ್ಲ, ಸೊ ವಾಪಸ್ ಬಂದ್ವಿ. ಸೊ ಹಾಗೆ ಮನೆಗೆ ಬರ್ತಾ ಅಲ್ಲಿ ಒಂದು ನನ್ನ ರೆಗ್ಯುಲರ್ ಶಾಪ್ ಇದು. ಸೊ ನಾನು ಇಲ್ಲೇ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಪರ್ಚೇಸ್ ಮಾಡೋದು. ಸೊ ತುಂಬ ಅಫೋರ್ಡೆಬಲ್ ಪ್ರೈಸ್ಗೆ ಮತ್ತು ತುಂಬಾ ಆರ್ಗ್ಯಾನಿಕ್ ಫುಡ್ಗಳನ್ನು ಇವರು ಮಾರ್ತಾರೆ. ಸೊ ನನಗೆ ತುಂಬ ಇಷ್ಟ ಆಗುತ್ತೆ. ಇಲ್ಲಿ ಏನೇ ತೊಗೋಬೇಕಂದ್ರೂ ಒಂದೂ ಕೂಡ ಒಂದು ಅಂದರೆ ಚೆನ್ನಾಗಿಲ್ಲ ಅನ್ನೋ ಥರ ಚಾನ್ಸೇ ಇಲ್ಲ. ಎಲ್ಲವೂ ಕೂಡ ಚೆನ್ನಾಗಿರುತ್ತೆ, ತುಂಬಾ ಫ್ರೆಶ್ ಆಗಿರುತ್ತೆ. ಸೊ ಅದು ನನಗೆ ತುಂಬ ಇಷ್ಟ. ಯಾಕಂದರೆ ನಾವು ತೊಗೊಳ್ಳುವಂತಹ ವೆಜಿಟೇಬಲ್ಸ್ ಇರ್ಬೋದು, ಫ್ರೂಟ್ಸ್ ಇರ್ಬೋದು, ಫ್ರೆಶ್ ಆಗಿದ್ದರೆ ನಮಗೆ ತುಂಬ ಇಷ್ಟ ಆಗುತ್ತಲ್ವ. ಸೊ ಹಾಗಾಗಿ ರೇಟು ಕೂಡ ಹಾಗೇ ಇರುತ್ತೆ. ರೇಟ್ ಏನು ತುಂಬ ಜಾಸ್ತಿ ಇರಲ್ಲ. ನಾವು ಬೇರೆ ಕಡೆ ಈಗ ಫಾರ್ ಎಕ್ಸಾಂಪಲ್ ಬೀನ್ಸ್ ತೊಗೋತೀವಿ ಅಂದರೆ ಬೇರೆ ಕಡೆ ಒಂದು 80 ರೂಪಾಯಿ ಇದ್ದರೆ ಇಲ್ಲಿ ಒಂದು 50ಗೆಲ್ಲ ಕೊಟ್ಬಿಡ್ತಾರೆ. ಸೊ ಅಷ್ಟು ಆರ್ಗ್ಯಾನಿಕ್ ಫುಡ್ಡು ಜೊತೆಗೆ ತುಂಬ ಫ್ರೆಶ್ ಆಗಿರುವಂಥದ್ದು ಕಮ್ಮಿ ರೇಟ್ಗೆ ಸಿಗುತ್ತೆ. ಸೊ ಇದು ನನ್ನ ರೆಗ್ಯುಲರ್ ಶಾಪ್. ನಾನು ಇಲ್ಲೇ ಯಾವಾಗಲೂ ಕೂಡ ವೆಜಿಟೇಬಲ್ಸು, ಫ್ರೂಟ್ಸು, ಏನೇ ಒಂದು ಫೆಸ್ಟಿವಲ್ ಇರಲಿ, ಏನೇ ಇರಲಿ, ಡೈಲಿ ಯೂಸ್ಗಿರಲಿ, ಇಲ್ಲೇ ಬಂದು ತೊಗೊಳ್ಳೋದು. ಸೊ ತುಂಬ ಇಷ್ಟ ಆಗುತ್ತೆ ನನಗೆ ಇಲ್ಲಿ ಹೋದಾಗ. ನೀವೇ ನೋಡ್ತಾ ಇದ್ದೀರಲ್ಲ ಸೊ ವಿಡಿಯೋದಲ್ಲಿ. ಸೊ ತುಂಬ ಚೆನ್ನಾಗಿದೆ. ನೀವು ಕೂಡ ಬೇಕಾದರೆ ಬರ್ಬೋದು. ಇದು ಕಾಮಾಖ್ಯ ಹತ್ರ ಬರುತ್ತೆ. ಸೊ ಚೆನ್ನಾಗಿದೆ. ನೀವು ಬೇಕಾದರೆ ಬಂದು ಪರ್ಚೇಸ್ ಮಾಡೋದಾದರೆ ಮಾಡ್ಬೋದು. ಸೊ ನಿಯರ್ ಬೈ ನೀವಿದ್ದರೆ ನಿಮಗೆ ಇದು ಗೊತ್ತಿರುತ್ತೆ. ಸೊ ಗೊತ್ತಿಲ್ಲ ಅಂದರೆ ನೀವು ಬೇಕಾದರೆ ಇದನ್ನು ಸರ್ಚ್ ಮಾಡಿ ಬಂದು ತೊಗೋಬೋದು. ಸೊ ನೆಕ್ಸ್ಟು ಈ ರೀತಿ ಎಲ್ಲ ತರಕಾರಿನ ತೊಗೊಂಡಾಯಿತು. ಮನೆ ಅಂದಮೇಲೆ ನಾವು ಎಲ್ಲ ಜವಾಬ್ದಾರಿಯನ್ನು ಮಾಡಲೇಬೇಕಲ್ವ. ನನಗೆ ಮತ್ತು ನನ್ನ ಅಮ್ಮಗೆ ಹಾಗಲಕಾಯಿ ಅಂದರೆ ತುಂಬ ಇಷ್ಟ. ಯಾಕಂದರೆ ನಿಮಗೆ ಗೊತ್ತು, ಅದು ತುಂಬ ಒಳ್ಳೆಯದು ಹೆಲ್ತ್ಗೆ. ಸೊ ಅದಕ್ಕೆ ನಾನು ಜಾಸ್ತಿ ಅದನ್ನು ತೊಗೊಳ್ತೀನಿ. ನಮ್ಮ ಮನೇಲಿ ಯಾರೂ ಹಾಗಲಕಾಯಿ ತಿನ್ನಲ್ಲ ಅನ್ನೋದಿಲ್ಲ, ಯಾಕಂದರೆ ತಿಂತೀವಿ. ಇನ್ನು ಈ ರೀತಿ ಪರ್ಚೇಸ್ ಎಲ್ಲ ಆಯಿತು. ತುಂಬ ವೆಯ್ಟ್ ಜಾಸ್ತಿ ಇದೆ ನಾನು ತೊಗೊಂಡಿರೋ ಐಟಮ್ಸ್. ಸೊ ಅದನ್ನು ತೊಗೊಂಡು ಈ ರೀತಿ ಬಿಲ್ಲಿಂಗ್ಸ್ ಎಲ್ಲ ಮಾಡಿ ಅಲ್ಲಿಂದ ಮತ್ತೆ ನಾವು ಹೋಗಬೇಕು. ನೀವು ನೋಡಿ, ಇಲ್ಲಿ ನೀವೊಂದು ಗಮನಿಸಿ, ಇದೆಲ್ಲ ಹಳ್ಳಿ ಕಡೆ ಅಂದರೆ ಬಾಳೆ ದಿಂಡೆ ಏನಿದೆ ಅದನ್ನು ಬಿಸಾಕ್ತಾರೆ, ಏನು ಯೂಸ್ ಇಲ್ಲ ಅಂತೇಳಿ. ಬಟ್ ಇಲ್ಲಿ ಒಂದು ಪೀಸ್ಗೆ 20 ರೂಪಾಯಿ ಅಂತೆ. ಅಂದರೆ ಒಂದು ಪೀಸ್ ಅಂದರೆ ಅದು ದೊಡ್ಡ ಪೀಸ್ ಅಲ್ಲ, ಜಸ್ಟ್ ಒಂದಿಷ್ಟು ಇದೆ ಅಷ್ಟೇ, ಅದಕ್ಕೆ 20 ರೂಪಾಯಿ. ಸೊ ಹಳ್ಳಿ ಕಡೆ ಬಿಸಾಕ್ತಾರೆ, ಅದಕ್ಕೆ ಇಲ್ಲಿ ಬೆಲೆ ಕೊಟ್ಟು ತಗೊಳ್ಳೋವಂಥ ಪರಿಸ್ಥಿತಿ. ನಾವು ಅದನ್ನು ಏನೋ ಅಂತ ಬಿಸಾಕುವಂಥದ್ದು ಇರುತ್ತೆ ಹಳ್ಳಿ ಕಡೆ, ನಮ್ಮ ಊರ ಕಡೆ ಎಲ್ಲ. ಬಟ್ ಸಿಟಿಯಲ್ಲಿ ಹೇಗೆ ಅಂದರೆ ಅದಕ್ಕೆ ದುಡ್ಡು ಕೊಟ್ಟು ತೊಗೊಳ್ಳುವಂತಹ ಪರಿಸ್ಥಿತಿ ಇರುತ್ತೆ. ಹಾಗೆ ಏನು ಮಾಡೋಕ್ಕಾಗಲ್ಲ, ಸಿಟಿ ಲೈಫ್ ಅಂದಮೇಲೆ ಹಾಗೆ ಅಲ್ವಾ. ತೊಗೊಳ್ಳೇಬೇಕಾಗತ್ತೆ, ತಿನ್ನಲೇಬೇಕಾಗತ್ತೆ. ನಮಗೆ ತಿನ್ನಬೇಕು ಅಂದರೆ ದುಡ್ಡು ಕೊಟ್ಟು ತೊಗೊಳ್ಳೇಬೇಕು. ಇದೇ ನಮ್ಮ ಲೈಫ್ ಸ್ಟೈಲ್. ಯಾಕಂದರೆ ಸಿಟಿ ಲೈಫ್ ಸ್ಟೈಲೇ ಹಾಗೆ. ಸೊ ನೋಡಿ, ವೆಯ್ಟ್ ಇದೆ ಬ್ಯಾಗು. ಸೊ ಬನ್ನಿ ಇವಾಗ ಬಿಲ್ ಮಾಡಿಸೋಣ. ಬಿಲ್ಲಿಂಗ್ ಮಾಡಿಸ್ಬೇಕು. ಸೊ ಅದಕ್ಕೆ ಮುಂಚೆ ಇಲ್ಲಿ ನೋಡಿ, ಇಲ್ಲಿ ನಾವು ಹಲಸಿನಕಾಯಿ ಪಲ್ಯ ಎಲ್ಲ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಇಲ್ಲಿ ತೊಗೊಂಡೆ. ಅದು ತುಂಬ ಟೇಸ್ಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ಪಲ್ಯ ಎಲ್ಲ ಮಾಡ್ತಾರೆ ಅಮ್ಮ, ಅದು ಚೆನ್ನಾಗಿರುತ್ತೆ. ಇನ್ನು ಬ್ರೋಕೋಲಿ ಅದು
ಒಂದು ರೀತಿ ಹೂಕೋಸ್ ಥರನೇ ಬಟ್ ಬೇರೆ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಅದನ್ನು ಕೂಡ ತೊಗೊಂಡೆ. ಇದು ನಿಮಗೆ ಗೊತ್ತಿರುತ್ತೆ, ಹೇರಳೆಕಾಯಿ ಅಂತ ಕರಿತೀವಿ ನಮ್ಮ ಕಡೆ ಇದನ್ನು. ಹೇರಳೆಕಾಯಿ ಯಾಕೆ ಯೂಸ್ ಮಾಡ್ತಾರೆ ಅಂದರೆ ಜಾಸ್ತಿ ಇದನ್ನು ಚಿತ್ರಾನ್ನ ಮಾಡೋದಕ್ಕೆ ಹಾಗೆ ಉಪ್ಪಿನಕಾಯಿ ಮಾಡೋದಕ್ಕೆ ತುಂಬ ಯೂಸ್ ಮಾಡ್ತಾರೆ. ಸೊ ಇದು ನಮ್ಮ ಊರ ಕಡೆ ಜಾಸ್ತಿ ಸಿಗುತ್ತೆ. ನಿಮಗೂ ಕೂಡ ಗೊತ್ತಿದೆಯಾ? ನಿಮ್ಮ ಕಡೆನೂ ಇದು ಇದೆಯಾ? ಕಮೆಂಟ್ ಮಾಡಿ ತಿಳಿಸಿ. ಸೊ ಎಲ್ಲ ಪರ್ಚೇಸ್ ಮುಗೀತು, ಈಗ ಬಿಲ್ ಮಾಡಿಸ್ಬೇಕು. ಬಟ್ ಇಲ್ಲಿ ಬಿಲ್ಲಿಂಗ್ ಮಾಡಿಸಿದಾಗ ನಾನು ಐಟಮ್ ಎಷ್ಟೊಂದು ತೊಗೊಂಬಿಟ್ಟಿದ್ದೀನಿ, ಎಷ್ಟಾಗುತ್ತೋ ಅಂದ್ಕೊಂಡಿದ್ದೆ. ಬಟ್ ಅಲ್ಲಿ 336 ಸಮಥಿಂಗ್ ಏನೋ ಆಗಿದೆ. ಬಟ್ ಬೇರೆ ಕಡೆ ಏನಾದ್ರು ತೊಗೊಂಡಿದ್ರೆ ಇಷ್ಟು ಐಟಮು ಎಷ್ಟಾಗಿರೋದಂದರೆ ಒಂದು 500 ಹತ್ತತ್ರ ಆಗಿಬಿಟ್ಟಿರೋದು. ಬಟ್ ಇಲ್ಲಿ ನನಗೆ ಹೇಳಿದ್ನಲ್ಲ, ಅಫೋರ್ಡೆಬಲ್ ಪ್ರೈಸ್ಗೆ ನಮಗೆ ಫ್ರೆಶ್ ಆಗಿರುವಂತಹ ಐಟಮ್ಸ್ ಸಿಗುತ್ತೆ ಅಂತ ಹೇಳಿದ್ನಲ್ಲ, ಸೊ ಹಾಗೆ ಸಿಕ್ಕಿದೆ. ಸೊ ನೋಡಿದ್ರಲ್ಲ, ಈ ರೀತಿ ಪರ್ಚೇಸ್ ಮಾಡಿ ಆಯಿತು. 2 ಬ್ಯಾಗ್ ತುಂಬೋಗಿದೆ. ಇದನ್ನು ಗಾಡೀಲಿ ಇಟ್ಟು ಇಲ್ಲಿಂದ ಹೊರಡಬೇಕು. ನೀವಿಲ್ಲಿ ನೋಡ್ತಾ ಇದ್ದೀರಾ ಬಿಲ್ಲು. ನೋಡಿ, ನಾನು ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಕೊಟ್ಟಿದ್ದೀನಿ, ಎಷ್ಟೆಷ್ಟು kg ತೊಗೊಂಡಿದ್ದೀನಿ ಅನ್ನುವಂತಹ ಕಂಪ್ಲೀಟ್ ಡೀಟೇಲ್ಸ್ ಇದು. ಸೊ 336ಗೆ ಇಷ್ಟೆಲ್ಲ ಐಟಮ್ ತೊಗೊಳ್ತೀವಿ ಅಂದರೆ ಓಕೆ ಅಲ್ವಾ, ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇಲ್ಲಿಂದ ಹೊರಟು ಟೈಮ್ ಬೇರೆ ಆಗಿತ್ತು, ಹೆವಿ ಟ್ರಾಫಿಕ್ ಇತ್ತು. ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು, ಯಪ್ಪ, ಅಲ್ಲಿಂದ ನಮಗೆ ಬರೋ ಅಷ್ಟರಲ್ಲೇ ಸಾಕಾಗೋಯಿತು. ತುಂಬಾ ಟ್ರಾಫಿಕ್ ಇತ್ತು. ಅಲ್ಲಿಂದ ಹೊರಟ್ವಿ. ಹೀಗೆ ಮನೆ ಹತ್ರ ಒಂದು ಶಾಪಲ್ಲಿ ಕೆಲವೊಂದು ಐಟಮ್ಸ್ ತೊಗೊಳ್ಳೋದಿತ್ತು, ಅಂದರೆ ದಿನಸಿ ಶಾಪು. ಸೊ ಅಲ್ಲೂ ಕೂಡ ಪರ್ಚೇಸ್ ಮಾಡಿಕೊಂಡೆ. ನಾವು ಏನೇ ಒಂದು ಮಾಡಬೇಕಾದ್ರೂ ಕೂಡ ಇರುತ್ತಲ್ಲ, ನಾವು ಮನೆಗೆ ಹೋಗೋ ಮುಂಚೆ ಏನೇನು ಬೇಕು ಅದೆಲ್ಲ ನೆನಪಿಟ್ಕೋಬೇಕು. ಇದೆಲ್ಲ ನಮಗೆ ಅಪ್ಪ ಅಮ್ಮ ಕಲಿಸಿರೋ ಅಂಥದ್ದು. ಏಕೆಂದರೆ ನಾವು ಜಸ್ಟ್ ಹೊರಗಡೆ ಹೋಗಿ ಬಂದರೆ ಅಷ್ಟೇ ಸಾಕಾಗಲ್ಲ, ನಾವು ಮನೆ ಜವಾಬ್ದಾರಿನೂ ಕೂಡ ತಗೊಳ್ಳೇಬೇಕಲ್ವ. ನೋಡಿ, ಇಲ್ಲಿ ನನಗೆ ಈ ಥರ ಡಬ್ಬಿಯಲ್ಲಿ ಏನಾದರೂ ಕಾಳುಗಳು, ಅಕ್ಕಿ ಇದ್ದರೆ ಈ ಥರ ಮಾಡೋದಂದರೆ ನನಗೆ ಇಷ್ಟ. ಅದಕ್ಕೆ ಮಾಡ್ತಾಯಿರ್ತೀನಿ ಹೋದಾಗೆಲ್ಲ. ಬಟ್ ಅಂಗಡಿಯವ್ರು ಹಿಂಗೆ ನೋಡ್ತಾ ಇರ್ತಾರೆ, ಏನು ಹಿಂಗೆ ಮಾಡ್ತಾಳೆ ಅಂತ. ಸೊ ಮನೆಗೆ ಟೀ ಕಾಫಿಗೆ ಅಡಿಕ್ಟು. ಸೊ ಹಾಗಾಗಿ ಮನೇಲೆಲ್ಲರೂ ಕಾಫಿ ಟೀಗೆ ಹಾಲು ತರಲೇಬೇಕು. ಸೊ ಅದನ್ನು ತೊಗೊಂಡೆ. ಇನ್ನು ಅಲ್ಲಿಂದ ಮನೆಗೆ ಹೊರಡಬೇಕು. ಬಟ್ ಇಷ್ಟೆಲ್ಲ ಇವತ್ತು ಓಡಾಡಿಬಿಟ್ನಲ್ಲ, ಯಾಕೋ ಒಂಥರ ಲೈಟಾಗಿ ಹೆಡ್ಡೇಕ್ ಬಂದಂಗಾಯಿತು. ಅಂದರೆ ಸ್ವಲ್ಪ ಗಲಾಟೆ, ಈ ಟ್ರಾಫಿಕ್ಕು, ಸುಸ್ತು, ಧೂಳು, ಅಲರ್ಜಿ ಇದೆಲ್ಲನೂ ಫೇಸ್ ಮಾಡಿದಾಗ ಇದೆಲ್ಲ ಕಾಮನ್ ಹೇಳ್ಬೇಕು. ಅದಕ್ಕೆ 1-2 ಟ್ಯಾಬ್ಲೆಟ್ ತೊಗೊಂಡೆ. ಸೊ ನುಂಗ್ಬಿಟ್ಟು ಇವಾಗ ಹೋಗಿ ಮಲ್ಕೊಂಡ್ಬಿಡ್ಬೇಕು, ಯಾಕಂದರೆ ಅಷ್ಟು ತಲೆ ನೋಡ್ತಾ ಇದೆ. ನಾವು ಇಷ್ಟು ತುಂಬ ಸುತ್ತಾಡಿದ್ದೀವಿ ಇವತ್ತು. ಸೊ ಹಾಗೆ ಆನ್ ದ ವೇ ನಾವು ಹೋಗ್ತಾ ನಮ್ಮ ಮನೆ ಹತ್ರನೇ ಒಂದು ದೇವಸ್ಥಾನ ಇದೆ, ನನ್ನ ಫೇವ್ರೆಟ್ ಕಾಲಭೈರವೇಶ್ವರ, ಹಾಗೆ ಶ್ರೀನಿವಾಸ ಪದ್ಮಾವತಿ ಟೆಂಪಲ್, ಹಾಗೆಯೇ ಪಾರ್ವತಿ ಅಮ್ಮನವರ ದೇವಸ್ಥಾನವೂ ಕೂಡ ಇದೆ. ಇಲ್ಲಿ ಹೋಗೋದು ಅಂದರೆ ನನಗೆ ತುಂಬ ಖುಷಿಯಾಗತ್ತೆ. ಯಾಕಂದರೆ ಇಲ್ಲಿ ಹೋದಾಗ ನೀವೇ ನೋಡ್ತಾ ಇದ್ದೀರಲ್ಲ, ಭೈರವನ ವಿಗ್ರಹನ ಎಷ್ಟು ಚೆನ್ನಾಗಿದೆ ನೋಡಿ. ಆ ಅಲಂಕಾರ ಇರ್ಬೋದು, ಅದನ್ನೆಲ್ಲ ನೋಡ್ತಾ ಇದ್ದರೆ ಒಂದು ಕ್ಷಣ ನಾವೇ ಕಳೆದು ಹೋಗ್ತೀವಿ. ಅಂದರೆ ನಮ್ಮನ್ನು ನಾವೇ ಮರ್ತು ಹೋಗೋ ಅಂತಹ ಒಂದು ಭಾವ ಆ ವಿಗ್ರಹದಲ್ಲಿ ಇರುತ್ತೆ. ನಮ್ಮನ್ನು ಸೆಳೆದು ಬಿಡುತ್ತೆ. ನಾವು ಏನೋ ಒಂದು ಸ್ಟ್ರೆಸ್ಸಿಂದ ಅಥವಾ ಯಾವುದೇ ಸ್ಟ್ರೆಸ್ ಇರಲಿ, ಏನೇ ಟೆನ್ಷನ್ಗಳಿರಲಿ, ಒಂದು 5 ನಿಮಿಷ ನಾವು ದೇವಸ್ಥಾನಕ್ಕೆ ಹೋಗಿ ನಿಂತ್ಕೊಂಡ್ರೆ ಸಾಕು, ನಮ್ಮ ಬಾಡಿ ಕಂಪ್ಲೀಟ್ ಕೂಲ್ ಆಗಿಬಿಡುತ್ತೆ. ಮೈಂಡ್ ಅಂತೂ ರಿಲ್ಯಾಕ್ಸ್ ಆಗೋಗುತ್ತೆ. ಯಾಕೆ ಹೇಳಿ, ದೇವರಿಗೆ ಇರೋವಂತಹ ಶಕ್ತಿನೇ ಅದು. ಸೊ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಮೈಂಡ್ ರಿಫ್ರೆಶ್ ಮಾಡಿಕೊಂಡೆ. ತುಂಬ ಚೆನ್ನಾಗಿರುತ್ತೆ. ಟೆಂಪಲ್ಗೆಲ್ಲ ಹೋಗೋದು ಅಂದರೆ ನನಗೆ ತುಂಬ ಇಷ್ಟ ಆಗುತ್ತೆ. ಅದರಲ್ಲೂ ನನ್ನ ಫೇವ್ರೆಟ್ ದೇವ್ರುಗಳನ್ನ ನೋಡೋದು ಅಂದರೆ ಅದರಲ್ಲೂ ಎಕ್ಸ್ಟ್ರಾಡಿನರಿ ಅಂತ ಹೇಳ್ಬೋದು. ತುಂಬ ಖುಷಿಯಾಯಿತು ನನಗೆ. ಭೈರವನ ಅಲಂಕಾರನ ನೀವು ನೋಡ್ತಾ ಇರ್ಬೋದು. ಈ ಅಲಂಕಾರ ಯಾಕೆ ಮಾಡಿದರು, ಏನು ವಿಶೇಷ ಅಂತ ಹೇಳ್ತೀನಿ ಕೇಳಿ. ಅಂದರೆ ಟ್ಯೂಸ್ಡೇ ಅಮಾವಾಸ್ಯೆ ಬಂದಿತ್ತಲ್ಲ, ಅವತ್ತು ತುಂಬ ಪವರ್ಫುಲ್ ಇತ್ತಂತೆ. ಸೊ ಗ್ರಹಣ ಕೂಡ ಇತ್ತಲ್ಲ, ಹಾಗಾಗಿ ನವಧಾನ್ಯಗಳಿಂದ ಭೈರವನನ್ನು ಈ ರೀತಿ ಅಲಂಕಾರ ಮಾಡಲಾಗಿತ್ತು. ನಾವು ಆ ಪೂಜೆಗೂ ಸಹ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು ಪೂಜೆ. ನಮಗಂತೂ ಖುಷಿ ಆಗೋಯಿತು ನೋಡಿಬಿಟ್ಟು. ನವಧಾನ್ಯಗಳಿಂದ
ಭೈರವನನ್ನು ಅಲಂಕರಿಸಿದ್ರು, ತುಂಬ ಚೆನ್ನಾಗಿತ್ತು. ಸೊ ಹೀಗೆ ಭೈರವನನ್ನು ನೋಡುವಾಗ ಖುಷಿಯಾಯಿತು. ಸೊ ಇದು ತುಂಬ ವಿಶೇಷ. ಇಲ್ಲಿ ಅಮಾವಾಸ್ಯೆಗೆ ಮತ್ತು ಹುಣ್ಣಿಮೆಗೆಲ್ಲ ದೀಪ ಎಲ್ಲ ಬೆಳಗಿಸ್ತಾ ಇರ್ತಾರೆ. ತುಂಬ ಪವರ್ಫುಲ್ ಆಗಿದೆ ಇಲ್ಲಿ, ಮತ್ತು ಏನೇ ಕೇಳ್ಕೊಂಡ್ರೂ ಕೂಡ ಒಳ್ಳೆಯದಾಗುತ್ತೆ. ಸೊ ನಮ್ಮ ಮನಸ್ಸಲ್ಲಿ ಏನಾದರೂ ಸಂಕಲ್ಪವನ್ನು ಇಟ್ಕೊಂಡು ನಾವು ಭಗವಂತನ ಮುಂದೆ ನಮ್ಮನ್ನು ನಾವು ಶರಣಾಗತಿ ಮಾಡಿಕೊಂಡಾಗ ಆ ಭಗವಂತ ಖಂಡಿತವಾಗ್ಲೂ ನಮಗೇನಾದರೂ ಒಂದು ಒಳ್ಳೇದು ಮಾಡೇ ಮಾಡ್ತಾನೆ. ನಾವು ದೇವರನ್ನು ಎಷ್ಟು ನಂಬ್ತೀವೋ ದೇವರು ಕೂಡ ಅಷ್ಟೇ ನಮ್ಮನ್ನು ಕಾಪಾಡ್ತಾನೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ದೇವರಿಗೆ ನಾವು ಎಷ್ಟು ಸ್ಮರಣೆ ಮಾಡ್ತೀವೋ ಅಷ್ಟೇ ಬೇಗ ಅವನು ನಮಗೆ ಒಲ್ದು ಬಿಡ್ತಾನೆ. ಸೊ ಹೀಗೆ ಇಲ್ಲಿ ನಾನು ಹೇಳಿದ್ನಲ್ಲ, ಅಮಾವಾಸ್ಯೆಗೆಲ್ಲ ದೀಪ ಬೆಳಗಿಸ್ತಾರೆ ಅಂತ. ತುಂಬ ಶಕ್ತಿ ಇದೆ ಇಲ್ಲಿ. ಏನೇ ಒಂದು ಕೇಳಿಕೊಂಡು ಅವರು ಸಂಕಲ್ಪ ಮಾಡಿಕೊಂಡು ಮಾಡಿದ್ರೆ ಅದು ಬೇಗ ನೆರವೇರುತ್ತೆ. ತುಂಬ ಪವರ್ಫುಲ್ ಇದೆ ಇಲ್ಲಿ ಟೆಂಪಲ್. ತುಂಬ ಚೆನ್ನಾಗಿದೆ, ನೀವು ಬೇಕಾದರೆ ವಿಸಿಟ್ ಮಾಡ್ಬೋದು. ಸೊ ತುಂಬ ಚೆನ್ನಾಗಿದೆ ಅಂತ ನನಗೆ ಎಷ್ಟು ಖುಷಿಯಾಗುತ್ತೆ ಅಂದರೆ ಹೇಳ್ಕೊಳ್ಳೋಕ್ಕೆ. ನಮಗೂ ಕೂಡ ಎಷ್ಟೊಂದು ಸರಿ ಏನೇನೋ ಕೇಳ್ಕೊಂಡಾಗ ಅದೆಲ್ಲ ನೆರವೇರಿದೆ. ನಮಗೆ ಆವಾಗ ತುಂಬ ಖುಷಿಯಾಗಿದೆ. ಹಾಗಾಗಿ ನಾನು ಪ್ರತಿದಿನ ಸಾಧ್ಯ ಆದರೆ ಈ ಟೆಂಪಲ್ಗೆ ಹೋಗ್ತಾ ಇರ್ತೀನಿ, ಬರ್ತಾ ಇರ್ತೀನಿ. ಏನೇನೋ ತರಕಾರಿ ಎಲ್ಲ ತೊಗೊಂಡಲ್ಲ ಅದನ್ನೆಲ್ಲ ಈಗ ಜೋಡಿಸ್ಬೇಕು. ಬಂದೆ ಮನೆ ಹತ್ರ. ಇದು ನಮ್ಮ ಮನೆ ಗೇಟ್. ಸೊ ಅದನ್ನು ಎತ್ತಕ್ಕಾಗ್ತಾಯಿಲ್ಲ ನನಗೆ, ಅಷ್ಟು ವೆಯ್ಟ್ ಇದೆ ಆ ಬ್ಯಾಗು. ಸೊ ಇಲ್ಲಿಂದ ನಾನು ಹೋಗಿ ಕೂತ್ಕೊಂಡೆ. ಈಗ ಇದನ್ನೆಲ್ಲ ಜೋಡಿಸೋಣ ಬನ್ನಿ. ಏನೇನು ತೊಗೊಂಡಿದ್ದೀನಿ ನೋಡಿ, ಎಲ್ಲ ಜೋಡಿಸ್ಬಿಟ್ರೆ ಸಮಾಧಾನ. ಇಲ್ಲ ಅಂದರೆ ಎಲ್ಲ ಹಾಳಾಗಿಬಿಡುತ್ತಲ್ವ, ಅದೇ ಮೇಯ್ನ್ ಅಲ್ವಾ. ಅಷ್ಟು ದುಡ್ಡು ಕೊಟ್ಟು ತಂದಿರ್ತೀವಿ. ಪಾಲಕ್ ತೊಗೊಂಡಿದ್ದೆ, ಪುದೀನ ತೊಗೊಂಡಿದ್ದೆ, ಅದನ್ನು ಇಡ್ತಾಯಿದ್ದೀನಿ. ನೆಕ್ಸ್ಟು ಬೀನ್ಸು, ಲೈಮು, ಆಮೇಲೆ ಚಿಲ್ಲಿ ಅಂದರೆ ಗ್ರೀನ್ ಚಿಲ್ಲಿ, ಟೊಮ್ಯಾಟೊ, ಗೆಡ್ಡೆಕೋಸು, ಆಮೇಲೆ ಸೌತೆಕಾಯಿ ನನಗೆ ಫೇವ್ರೇಟ್. ಯಾಕಂದರೆ ಡಿಹೈಡ್ರೇಷನ್ ಆಗಿಬಿಡುತ್ತಲ್ವ ಈ ಬೇಸಿಗೆ. ಈ ಒಂದು ಹೀಟ್, ಬೈಕಲ್ಲೆಲ್ಲ ಓಡಾಡಿದಾಗ ಹೀಟ್ ಆಗುತ್ತೆ, ಟ್ರಾಫಿಕಲ್ಲೆಲ್ಲ ಓಡಾಡಿದಾಗ ನಮಗೆ ಒಂಥರ ಮೈಂಡೆಲ್ಲ ಅಂದರೆ ರಿಲ್ಯಾಕ್ಸೇಷನ್ ಇರಲ್ಲ. ಸೊ ಸೌತೆಕಾಯಿ ತಿಂದಾಗ ಒಂದು ಒಳ್ಳೆ ಫೀಲ್ ಇರುತ್ತೆ, ಡೈಜೆಷನ್ ಚೆನ್ನಾಗಾಗುತ್ತೆ, ಹೆಲ್ತ್ಗೂ ಕೂಡ ಒಳ್ಳೆಯದು. ಯಾಕಂದರೆ ತುಂಬ ವಾಟರ್ ಕನ್ಸಂಪ್ಷನ್ ಇರೋದ್ರಿಂದ ತುಂಬ ಹೆಲ್ದಿ ಅದು. ಅದಕ್ಕೆ ನಾನು ಅದನ್ನು ತುಂಬ ತಿಂತೀನಿ ಸೌತೆಕಾಯಿನ. ಸೊ ಫ್ರೆಂಡ್ಸ್, ಇದು ನನ್ನ ಮಿನಿ ಬ್ಲಾಗ್. ಮಿನಿ ಬ್ಲಾಗ್ ಅಲ್ಲ, ದೊಡ್ಡ ಬ್ಲಾಗ್. ಸೊ ನಿಮಗೆ ಇದು ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ನನ್ನ ಈ ಬ್ಲಾಗ್ಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಡಿಫ್ರೆಂಟ್ ಆಗಿರುವಂತಹ ಬ್ಲಾಗ್ಸ್ದೊಂದಿಗೆ ನಿಮ್ಮನ್ನು ಮತ್ತೆ ನಾನು ಭೇಟಿ ಮಾಡ್ತೀನಿ. ಸೈನಿಂಗ್ ಆಫ್, ರಶ್ಮಿ ವಿಜಯ. ಥ್ಯಾಂಕ್ ಯು.